ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಇರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳು ನುಡಿಯ ಒಂದರಗಡೆಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈ ದಿವಸ ಹುಲಿಯೂರು ದುರ್ಗ ದ್ವಿತೀಯ ಸಿದ್ಧಗಂಗೆಯನ್ನು ಕರೆಸಿಕೊಳ್ಳುತ್ತಿರುವ ಶ್ರೀಮಠದ ಪೂರ್ಣ ಇತಿಹಾಸವನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ. ಸುಮಾರು 500 ವರ್ಷಗಳ ಹಿಂದೆ ಎಡೆಯೂರು ಸಿದ್ಧಲಿಂಗೇಶ್ವರರು ತಮ್ಮ ಸಹಚರರೊಡನೆ ಸಂಚಾರಕ್ಕೆ ಬಂದಾಗ ಹುಲಿಯೂರು ದುರ್ಗಕ್ಕೂ ಸಹ ದಯಮಾಡಿಸುತ್ತಾರೆ. ಈ ಹುಲಿಯೂರು ದುರ್ಗಕ್ಕೆ ದಯಮಾಡಿಸಿದ ಸಂದರ್ಭದಲ್ಲಿ ಹುಲಿಯೂರು ದುರ್ಗದಲ್ಲಿ ಭೀಕರವಾದಂಥ ಜ್ವರದಿಂದ ಇಲ್ಲಿನ ಜನರೆಲ್ಲ ಬಳಲುತ್ತಿದ್ದರು. ಈ ವಿಷಯ ಎಡೆಯೂರು ಸಿದ್ಧಲಿಂಗೇಶ್ವರಿಗೆ ತಿಳಿಸಿ ಅವರನ್ನು ಈ ಗ್ರಾಮಕ್ಕೆ ಬರಮಾಡಿಕೊಂಡು ನಮಗೆ ಬಂದಿರುವಂತಹ ಈ ವಿಷದೀತ ಜ್ವರವನ್ನು ಹೋಗಲಾಡಿಸ್ಕೋಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳು ಎಡೆಯೂರು ಸಿದ್ಧಲಿಂಗೇಶ್ವರ ಇದ್ದಂಥ ಏರೂರಿಗೆ, ಕುಣಿಗಲ್ ತಾಲೂಕು ಏರೂರಿಗೆ ಹೋಗಿ ಅವರಿಗೆ ವಿನ್ನಹ ಮಾಡಿ ನಮ್ಮ ಹುಲಿಯೂರು ದುರ್ಗಕ್ಕೆ ದಯಮಾಡಿಸಬೇಕು. ವಿಷಮೀತ ಜ್ವರ ಬಂದು ಎಲ್ಲರೂ ಕೂಡ ಅಸ್ವಸ್ಥರಾಗಿದ್ದರೆ ಅವರಿಗೆ ತಮ್ಮ ದರ್ಶನಾಶೀರ್ವಾದವನ್ನು ನೀಡಬೇಕು ಅಂತೇಳಿ ಕೇಳಿಕೊಂಡಾಗ ಆ ಭಿನ್ನವನ್ನು ಮನ್ನಿಸಿ ಎಡೆಯೂರು ಸಿದ್ಧಲಿಂಗೇಶ್ವರರು ಹುಲಿಯೂರು ದುರ್ಗಕ್ಕೆ ದಯಮಾಡಿಸುತ್ತಾರೆ. ಎಡೆಯೂರು ಸಿದ್ಧಲಿಂಗೇಶ್ವರರು ಹುಲಿಯೂರು ದುರ್ಗಕ್ಕೆ ಪಾದಸ್ಪರ್ಶ ಮಾಡಿದ ತಕ್ಷಣ ಇಲ್ಲಿದ್ದಂತಹ ಜನರಿಗೆಲ್ಲ ವಿಷಮೀತ ಜ್ವರ ಬಾಧೆ ನಿವಾರಣೆಯಾಗುತ್ತೆ. ಆನಂತರವಾಗಿ ಎಲ್ಲರಿಗೂ ಬಹಳ ಸಂತೋಷವಾಗಿ ಇಲ್ಲೇ 1-2 ಕಿಲೋಮೀಟರ್ ದೂರದಲ್ಲಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದಲ್ಲಿ ಅವರು ಕುಳಿತು ಒಂದು ಬೆಟ್ಟ ತಾವರೆಯ ಮರದ ಅಡಿಯಲ್ಲಿ ಕುಳಿತಿರಬೇಕಾದ್ರೆ 2 ಜೇಡರ ಹುಳುಗಳು ಬಂದು ತಾವು ನೇಯ್ದಂತಹ ರೇಷ್ಮೆ ವಸ್ತ್ರನ ಸಿದ್ಧಲಿಂಗೇಶ್ವರಿಗೆ ಅರ್ಪಣೆ ಮಾಡ್ತಾರೆ. ಎಡೆಯೂರು ಸಿದ್ಧಲಿಂಗೇಶ್ವರರ ದರ್ಶನ ಮಾಡಿದ ತಕ್ಷಣ ಆ ಜೇಡರಗಳ ಶಾಪ ವಿಮೋಚನೆ ಆಗಿ ತಮ್ಮ ಪೂರ್ವಸ್ಥಿತಿಯಾದಂತಹ ಆ ಒಂದು ಗಂಧರ್ವ ವೇಷವನ್ನು ಧರಿಸಿ ಎಡೆಯೂರು ಸಿದ್ಧಲಿಂಗೇಶ್ವರಿಗೆ ನಮಸ್ಕಾರ ಮಾಡಿ ಹೊರಟು ಹೋಗ್ತಾರೆ. ಈ ವಿಷಯ ಇಲ್ಲಿನ ಭಕ್ತಾದಿಗಳೆಲ್ಲರಿಗೂ ಗೊತ್ತಾಗಿ ಮಹಾಪುರುಷರು ನಮ್ಮ ಊರಿಗೆ ದಯಮಾಡಿಸಿದ್ದಾರೆ. ಆದ್ದರಿಂದ ಅವರನ್ನು ವೈಭವಯುತವಾಗಿ ಅವರನ್ನು ಊರಿನ ಹೊರಭಾಗಕ್ಕೆ ಒಳಗಡೆ ಬಂದು ಅವರಿಗೆ ದರ್ಶನಾಶೀರ್ವಾದವನ್ನು ಎಲ್ಲ ಜನಗಳು ಮಾಡಿಸಬೇಕು ಅಂತ ಉದ್ದೇಶದಿಂದ ಬಹಳ ತಳಿರು ತೋರಣಗಳಿಂದ ಅಲಂಕರಿಸಿ ಆ ಹಿಮಾಚಲ ಬೆಟ್ಟದಿಂದ ಹೇಮಗಿರಿ ಅಂತೇಳಿ ಕರೀತಾರೆ ಊರಿನವರೆಗೆ ಅವರೆಲ್ಲ ತಳಿರು ತೋರಣಗಳಿಂದ ಅಲಂಕೃತವಾಗಿ ಎಲ್ಲರೂ ವೈಭವದಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಆಗಿನ ಕಾಲದಲ್ಲಿ ಯುದ್ಧಗಳು ಜಾಸ್ತಿ ನಿಂತು. ಯಾಕಂದರೆ ಇದು ಮಾಗಡಿ ಕೆಂಪೇಗೌಡನ ಆಳ್ವಿಕೆಯ ಪ್ರದೇಶವಾಗಿರುತ್ತೆ. ಪದೇ ಪದೇ ಯುದ್ಧಗಳು ನಡೀತಾ ಇರುತ್ತೆ. ಆವಾಗ ಒಬ್ಬ ಹೆಣ್ಣು ಮಗಳು ಸಹಗಮನವನ್ನು ಮಾಡಲಿಕ್ಕೋಸ್ಕರವಾಗಿ ಕೈಯಲ್ಲಿ ಒಂದು ನಿಂಬೆಹಣ್ಣು ಮತ್ತು ಒಂದು ಇದನ್ನು ಹಿಡ್ಕೊಂಡು ಬಂದಿರಬೇಕು, ಬೇವಿನ ಸೊಪ್ಪನ್ನು ಹಿಡ್ಕೊಂಡು ಬರ್ತಿರ್ಬೇಕಾದ್ರೆ ಯಾವಾಗ ಎಡೆಯೂರು ಸಿದ್ಧಲಿಂಗೇಶ್ವರು ಎದುರಾಗಿ ಬರ್ತಾ ಇದ್ದಾರೆ ಅವರನ್ನು ಕಂಡು ನಮಸ್ಕಾರ ಮಾಡ್ತಾರೆ. ನಿಮಗೆ ಇದಾಗಲಮ್ಮ, ನಿನಗೆ ಮಾಂಗಲ್ಯ ಭಾಗ ಲಭಿಸಲಿ ಅಂತೇಳಿ ಆಶೀರ್ವಾದ ಮಾಡಿ. ಅವಳಿಗೆ ಆಶ್ಚರ್ಯ ಆಯಿತು. ಎಲ್ಲ ಸ್ವಾಮಿ, ನನ್ನ ಪತಿ ಮರಣ ಇಲ್ಲ, ಇನ್ನು 5 ದಿವಸ ತಡಿ ನಿನ್ನ ಪತಿ ಬರ್ತದೆ ಅಂತೇಳಿ ಅವರಿಗೆ ಒಂದು ಪತಿಯ ಅನುಗ್ರಹವನ್ನು ಮಾಡ್ತಾರೆ. ಇದು ಪರಮಾಂಗಿಯ ಕಥೆ ಅಂತೇಳಿ ಅವರ ಎಡೆಯೂರು ತೋಂಟದಾರ್ಯ ಷಷ್ಠಲ ಜ್ಞಾನದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಬಂದು ಇಲ್ಲಿನ ಭಕ್ತಾದಿಗಳಿಗೆ ಬಹಳ ತೊಂದರೆ ಆಯಿತು. ನೀರಿನ ಅಭಾವದಿಂದ ಬಂದು ನೋಡಿ ಸ್ವಾಮಿ, ಇಲ್ಲೊಂದು ಕಲ್ಲಿನ ಬಂಡೆ ಇದೆ, ತಮ್ಮ ಪಾದಸ್ಪರ್ಶದಿಂದ ಈ ಕಲ್ಲಿನಲ್ಲಿ ನಮಗೆ ನೀರು ಗಂಗೋದ್ಭವ ಮಾಡಿ ನಮ್ಮ ಊರಿನ ಜಲವಾದ ಒಂದು ಅಭಾವವನ್ನು ನೀಗಿಸಬೇಕು ಅಂತ ಕೇಳಿದಾಗ ಅದೇ ರೀತಿಯಾಗಿ ಈ ಕಲ್ಲು ಬಂಡೆಯ ಮೇಲೆ ಅವರ ಪಾದಸ್ಪರ್ಶ ಮಾಡಿದಾಗ ನೀರು ಉಕ್ಕಿ ಬಂದು ಊರಿನೆಲ್ಲರೂ ಕೂಡ ನೀರನ್ನು ಅಭಾವವನ್ನು ನೀಗಿಸುತ್ತೆ. ಅದಕ್ಕೆ ಸಿದ್ಧಗಂಗಾ ಜಲ ಅಂತೇಳಿ ಕರೆಯುತ್ತಾರೆ. ಈಗಲೂ ಕೂಡ ಊರಿನ ಜನ ಇಲ್ಲಿ ಸಿದ್ಧಗಂಗಾ ಜಲ ಅಂದರೆ ಸಿದ್ಧಗಂಗಾ ಮಠ ಆವಾಗ ಎಡೆಯೂರು ಸಿದ್ಧಲಿಂಗೇಶ್ವರರಿಂದ ಸ್ಥಾಪಿತವಾಗಿ ಅವರೇ ಒಬ್ಬ ಹುಟ್ಟುವನ್ನು ಇಲ್ಲಿ ನೇಮಿಸಿ ಅವರ ನಂತರ ಕಾಲಾನಂತರ ಬಸವಲಿಂಗ ಸ್ವಾಮಿಗಳು, ಆ ನಂತರವಾಗಿ ಎಡೆಯೂರು ತೋಂಟದಾರ್ಯ ಸ್ವಾಮಿಗಳು ಮತ್ತು ಸಂಗಪ್ಪ ದೇವರು, ಪುನಃ 2ನೇ ತೋಂಟದಾರ್ಯ ಸ್ವಾಮಿಗಳು. ನಾನು ಇಲ್ಲಿ ಈ ಮಠಕ್ಕೆ 5ನೇ ಉತ್ತರಾಧಿಕಾರಿಯಾಗಿ 1972 ಮಾರ್ಚ್ 3ನೇ ತಾರೀಕಲ್ಲಿ ನಿವೇದನೆ ಮಾಡ್ತೇನೆ. ನಮ್ಮ ಗುರುಗಳು ತೋಂಟದಾರ್ಯ ಸ್ವಾಮಿಗಳು ನನಗೆ ಅನುಗ್ರಹ ಆಗಿರ್ತಾರೆ. ಅಲ್ಲಿಂದ ಕೂಡ ಈ ಮಠ ಭಾಳ ಶಿಥಿಲಾವಸ್ಥೆಯಲ್ಲಿರುತ್ತೆ. 500 ವರ್ಷಗಳಾಗಿದ್ದರೂ ಕೂಡ ಇಲ್ಲಿ ಸಿದ್ಧಗಂಗಾ ಮಠ ಅನ್ನೋದಿದೆ ಅನ್ನೋದೇ ಎಲ್ಲೋ ಜನರಿಗೆ ಗೊತ್ತಿರೋದಿಲ್ಲ. ಕಾಲಕ್ರಮೇಣ ಇದು ಒಂದು ದ್ವಿತೀಯ ಸಿದ್ಧಗಂಗೆ ಹೆಸರು ಪಡೆದು ಇಲ್ಲೆಲ್ಲ ಕೂಡ ಒಳ್ಳೆಯ ಗ್ರಾಮದಲ್ಲಿ ಸೇವೆ ಮಾಡಿಕೊಂಡು ಬರ್ತಾ ಇದೆ. ಇದು ಮಠದ ಇತಿಹಾಸ. ಇಲ್ಲಿಯ ತನಕ ಅನೇಕ ಜನ ತಪಸ್ಸುಗಳು ಹಾರಿ ಹೋಗಿದ್ದಾರೆ. 77ನೇ ಇಸವಿನ ಅಧಿಕಾರ ಆದಾಗ ಕನಕಪುರದ ಮಹಾಲಿಂಗ ಸ್ವಾಮಿಗಳವರ ದಿವ್ಯ ಅಧ್ಯಕ್ಷತೆಯಲ್ಲಿ ನಮ್ಮ ಅಂಕನಹಳ್ಳಿ ಮಠದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ಮತ್ತು ನಮ್ಮ ಬೇವೂರು ಮಠದ ಮಲ್ಲಿಕಾರ್ಜುನ ಸ್ವಾಮಿಗಳವರು
ಎಲ್ಲರೂ ನಮ್ಮನ್ನು ಸೇರಿ ಇಲ್ಲಿ ಪಟ್ಟಾಧಿಕಾರ ಮಾಡಿದ್ದಾರೆ. ಅದೆಲ್ಲವೂ ಕೂಡ ನಾನು ಕೊಟ್ಟಂಥ ಈ ಒಂದು ಅಭಿಜ್ಞಾನ ಅನ್ನೋ ಪುಸ್ತಕದಲ್ಲಿ ದಾಖಲಾಗಿದೆ. ಅದನ್ನೆಲ್ಲ ಪರಾಮರ್ಶಿಸಬಹುದು. ನನಗೆ 1972ರಿಂದ ಇಲ್ಲಿವರೆಗೆ 50 ವರ್ಷಗಳು ಮುಗಿದು ನಾನೀಗ 52ನೇ ವರ್ಷದಲ್ಲಿ ಕಾಲಿಟ್ಟಿದ್ದೇನೆ ಸ್ವಾಮಿಗಳಾಗಿ. ಇದು ನಮ್ಮ ಮಠದ ಇತಿಹಾಸ. ಅನೇಕ ಪವಾಡಗಳು ನಡೆದಿದೆ. ಯಾಕಂದರೆ ಯಡಿಯೂರು ನಮಗೆ ಮೊದಲೇ ಗುರುಗಳು ಅಂದರೆ ಶಿವಕುಮಾರ ಸ್ವಾಮಿಗಳು. ಪಟ್ಟಾಧಿಕಾರ ಆದ ತಕ್ಷಣ ನಾವು ನಮ್ಮ ಸಿದ್ಧಗಂಗಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ 2 ವರ್ಷ PUC ಇದು ಮಾಡಿದೆ. ಅವಳಿಗೆ ನಮಗೆಲ್ಲೂ ಕೂಡ ನಮ್ಮ ಚಕ್ರ ಭವಿಷ್ಯಗಳೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಮೇದಿನಿ ಸ್ವಾಮಿಗಳೆಲ್ಲ ಇದ್ದರು. ಈ ರೀತಿಯಾಗಿ 2 ವರ್ಷ PUC ಮುಗಿಸಿ ನಾನು BA ತರಗತಿಗೆ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅಲ್ಲಿ BA ಮುಗಿಸಿ ಈಗಿನ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳವರ ಜೊತೆಯಲ್ಲಿ ನಾನು MA ಮತ್ತು BA ಜೊತೆಯಲ್ಲಿ ಮಾಡಿ ಈಗಲೂ ಕೂಡ ಅವರ ನಮ್ಮ ಸಂಬಂಧ ನಡ್ಕೊಂಡು ಹೋಗ್ತಾ ಇದೆ. ಇದೆಲ್ಲ ಈ ರೀತಿಯಾಗಿ ಈ ಮಠ ಅದು ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ.